ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಗೋಕರ್ಣದಿಂದ ಗುಜರಾತ್ ಬೈಕ್ ಟ್ರಿಪ್ ಪ್ಲಾನಿಂಗ್ನಲ್ಲಿ ಇದು ನನ್ನ ಮೊದಲನೇ ವೀಡಿಯೋ ಮಾಡ್ತಿರೋದು. ಹಾಗೂ ನನ್ನ ಯೂಟ್ಯೂಬ್ ಅಕೌಂಟ್ನಲ್ಲಿ ಲೆಂತ್ ವೀಡಿಯೋ ಅಂತಂದರೆ ಇದೇ ಆಗುತ್ತೆ. ಈಗ ನಾವು ನಾಳೆ ಅಂದರೆ ಇವತ್ತು ತಾರೀಕು 2, ನಾಳೆ 3ನೇ ತಾರೀಕಿಂದ ಸುಮಾರು ಒಂದು 10ರಿಂದ 15 ದಿವಸ ನಾವು ಗೋಕರ್ಣದಿಂದ ಗುಜರಾತ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ ಬೈಕಲ್ಲಿ. ಈ ಟ್ರಿಪ್ ಪ್ಲ್ಯಾನ್ ಮಾಡಿರೋದು ಸಿರಿ ಅಂತ ನನ್ನ ಫ್ರೆಂಡು. ನಾನು ಮತ್ತು ಅವನು ಸೇರಿ ಒಂದೇ ಬೈಕಲ್ಲಿ ಹೋಗ್ತಿದ್ದೀವಿ. ಅವ್ನು ಕಾಣಿಸ್ತೀನಿ, ಇವಾಗ ವೀಡಿಯೋದಲ್ಲಿ ಕಾಣಿಸ್ತೀನಿ. ಗುಜರಾತ್ ಹೋಗಿ ಏನು ಮಾಡಬೇಕು, ಯಾವ್ಯಾವ ಪ್ಲೇಸ್ ನೋಡಬೇಕು ಅಂತ ಪ್ಲ್ಯಾನಿಂಗ್ ಮಾಡಿರೋದು ನಾನು. ಗುಜರಾತ್ ಹೋಗಲೇಬೇಕು ಟ್ರಿಪ್, ಈ ಸಲ ಮಾನ್ಸೂನ್ ರೈಡ್ ಮಾಡಲೇಬೇಕು ಅಂತ ಪ್ಲ್ಯಾನ್ ಮಾಡಿದ್ದು ಸಿರಿ ಅಂತ. ಈಗ ನೆಕ್ಸ್ಟ್ ಅವ್ನು ಮೀಟ್ ಮಾಡ್ತಿದ್ದೀನಿ. ಅಂದರೆ ಇವಾಗ ನಾವು ಬೈಕ್ ಸರ್ವಿಸ್ ಕೊಟ್ಟಿದ್ದೀವಿ. ಆ ಬೈಕ್ ಸರ್ವಿಸ್ ಮೋಸ್ಟ್ಲಿ ಆಗಿದೆ. ಈಗ ತರೋಕ್ಕೆ ಅಂತ ನಾನು ಮತ್ತು ಸಿರಿ ಹೋಗ್ತಿದ್ದೀವಿ. ಸಿರಿ ನನಗೋಸ್ಕರ ವೇಟ್ ಮಾಡ್ತಿದ್ದಾನೆ ಅಲ್ಲಿ. ಹಾಯ್, ನಾನು ಹೇಳಿದ್ದು ನನ್ನ ಫ್ರೆಂಡ್ ಸಿರಿ ಇವನೇ. ಆ್ಯಕ್ಚುಲಿ ಇವನೇ ಪ್ಲ್ಯಾನ್ ಮಾಡಿರೋದು ಗುಜರಾತ್ ಪ್ಲ್ಯಾನಿಂಗು. ಹೋಗಿ ಮಾನ್ಸೂನ್ ರೈಡ್ ಪ್ಲ್ಯಾನ್ ಮಾಡಿರೋದು ಸಿರಿ ಅಂತ. ಇವಾಗ ನಾವು ಬೈಕ್ ಸರ್ವಿಸ್ ಕೊಟ್ಟಿದ್ದೀವಲ್ಲ, ಅಲ್ಲಿ ಹೋಗ್ತಾ ಇದ್ದೀವಿ. ನೋಡೋಣ ಬೈಕ್ ಸರ್ವಿಸ್ ಆಗಿದೆಯೇನಂತ ಚೆಕ್ ಮಾಡೋಣ, ಬನ್ನಿ. ನೋಡಿ ಫ್ರೆಂಡ್ಸ್, ಇದೇ ಬೈಕ್ ನಾವು ತೊಗೊಂಡು ಹೋಗೋದು. ರಾಯಲ್ ಎನ್ಫೀಲ್ಡ್ 350 ಎಲೆಕ್ಟ್ರಾ. ಹೆಂಗಿದೆ ಇನ್ಮೇಲೆ ಈ ಜರ್ನಿ ಪೂರ್ತಿ ಈ ಬೈಕ್ ನಮ್ಮ ಜೊತೆನೇ ಇರುತ್ತೆ. ನಾವು ಈ ಬೈಕ್ ಜೊತೆನೇ ಇರ್ತೀವಿ. ಸುಮಾರೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದೀವಿ ಈಗ ಗಾಡಿಗೆ. ಇದು ಲಗೇಜ್ ಹಾಕ್ಲಿಕ್ಕೆ ಒಂದು ಆ್ಯಂಗಲ್ ಫಿಟ್ ಮಾಡಿದ್ದೀವಿ. ಮತ್ತು ಈ ಮಿರರು ಕೂಡ ಎಕ್ಸ್ಟ್ರಾ ಫಿಟ್ ಮಾಡಿರೋದು ಇವಾಗ. ಅಂದರೆ ನಮ್ಮ ಪರಿಚಯದವ್ರದ್ದೇ ಒಂದು ಬೈಕ್ ಗ್ಯಾರೇಜ್ ಇತ್ತು, ಅವ್ರ ಹತ್ರ ಸರ್ವಿಸ್ ಬಿಟ್ಟಿದ್ವಿ. ಈ ಮಿರರು ಮತ್ತು ಇದೊಂದು ಹಾಕ್ಕೊಟ್ರು, ಮತ್ತು ಆ್ಯಂಗಲ್ಲು ಎಲ್ಲ ಅಲ್ಲೇ ಫಿಟ್ ಮಾಡಿರೋದು. ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ಇವಾಗ ಇದಕ್ಕೆ ಒಂದು ಚಾರ್ಜಿಂಗ್ ಹೋಲ್ಡ್ರ್ ಒಂದು ಫಿಟ್ ಮಾಡಬೇಕು ಇಲ್ಲಿ. ಅದು ಬಿಟ್ಟರೆ ಮತ್ತು ಹೆಡ್ಲೈಟಿಗೆ ಲೈಟ್ ಒಂದು ಬೇರೆದು ಹಾಕಬೇಕು. ಆಯಿತು, ಮತ್ತೇನಿಲ್ಲ. ಇವಾಗ ನಾವು ಗೋಕರ್ಣದಿಂದ ಕುಮಟ ಹೋಗ್ತಿದ್ದೀವಿ. ಯಾಕಂತಂದರೆ ಬೈಕ್ ಸರ್ವಿಸ್ ಆಯ್ತಲ್ಲ ಇವಾಗ ಬೈಕು ಮತ್ತೇನಾದ್ರು ಪ್ರಾಬ್ಲಮ್ ಇದೆ ಅಂತ ಚೆಕ್ ಮಾಡಲಿಕ್ಕೆ. ಈಗ ಒಂದು 30 ಕಿಲೋಮೀಟ್ರ್ ಇದೆ ಕುಮಟಕ್ಕೆ. ಒಂದು ಅಪ್ ಆ್ಯಂಡ್ ಡೌನ್ ಒಂದು 30-60 ಕಿಲೋಮೀಟ್ರ್ ಆಗುತ್ತೆ. ಆ 60 ಕಿಲೋಮೀಟ್ರ್ ಜರ್ನಿಲಿ ಏನಾದ್ರು ಒಂದು ಸ್ವಲ್ಪ ಪ್ರಾಬ್ಲಮ್ ಇದ್ದರೆ ಮತ್ತೆ ರೆಡಿ ಮಾಡಿಸ್ಬೋದಲ್ಲ. ಹಾಗಾಗಿ ಇವಾಗ ಕುಮಟ ಹೋಗ್ತಿದ್ದೀವಿ. ಕುಮಟ ಯಾಕೆ ಅಂತಂದರೆ ಈಗ ನಮ್ಮ ಹತ್ರ ರೈಡಿಂಗ್ ಗೇರ್ಸ್ ಇಲ್ಲ. ಹಾಗಾಗಿ ನಮ್ಮ ಫ್ರೆಂಡ್ ಒಬ್ಬಿದ್ದಾನೆ ಕುಮಟದಲ್ಲಿ. ಲಾಸ್ಟ್ ಟೈಮ್ ನಾ ಕಾಶಿ ಟ್ರಿಪ್ ಬೈಕ್ ರೈಡಿಂಗ್ ಮಾಡಿದಾಗಲೂ ಕೂಡ ಅವನ ಹತ್ರನೇ ತಗೊಂಡಿದ್ದು. ಲೆಗ್ ಗಾರ್ಡು, ಬೈಕ್ ಜಾಕೆಟು, ಹ್ಯಾಂಡ್ ಗ್ಲೌಸು ಎಲ್ಲ ಅವನ ಹತ್ರ ತಗೊಂಡಿದ್ದು. ಇವಾಗಲೂ ಅವನ ಹತ್ರ ತಗೊಂಡು ಹೋಗ್ತಿದ್ದೀವಿ. ಓಕೆ, ಅಲ್ಲಿ ಹೋಗಿ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾವೀಗ ಕುಮಟ ರೀಚ್ ಆಗಿದ್ದೀವಿ. ಬಟ್ ನಮ್ಗೆ ಜಾಕೆಟ್ ಕೊಡ್ತೀನಿ ಅಂತ ಹೇಳಿದವರು ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಮ್ಗೆ ಇವಾಗ ಅವ್ರು ಸಿಗ್ತಿಲ್ಲ. ಅದೇ ಗ್ಯಾಪಲ್ಲಿ ಸ್ವಲ್ಪ ಹೆಡ್ಲೈಟ್ ರಿಪೇರಿ ಮಾಡುವಂಥ, ಹೆಡ್ಲೈಟ್ ಬೇರೆ ಹಾಕ್ಬೇಕು ಅಂತ ಹೇಳಿದ್ನಲ್ಲ, ಅದು ಹಾಕುವಂಥ ಈ ಶಾಪಿಗೆ ಬಂದಿದ್ವಿ. ಬಟ್ ಈ ಶಾಪ್ ಅವರು ಸ್ವಲ್ಪ ಬೇರೆ ಗಾಡಿ ಹಿಡ್ಕೊಂಡಿರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಿಮ್ಗೆ ಗೊತ್ತಲ್ಲ, ನಮ್ಮ ಸಿರಿ ಅವರು 2 in 1 ಗುಜರಾತ್ ಹೋಗುವಂಥ ಪ್ಲ್ಯಾನ್ ಮಾಡೋದು ಒಂದೇ ಅಲ್ಲ. ಏನಾದ್ರು ಸ್ವಲ್ಪ ಬೈಕ್ ಸಮಸ್ಯೆ ಆಗಿಬಿಟ್ರೆ ಜುಗಾಡ್ ಮಾಡಿ ಬೈಕ್ ರೆಡಿ ಮಾಡಿಕೊಡ್ತಾರೆ ನಮ್ಮ ಸಿರಿ ಅವರು. ಈ ಶಾಪ್ ಯಾರ್ದಂತ ಗೊತ್ತಿಲ್ಲ, ಬಟ್ ಅಲ್ಲಿ ಗಾಡಿ ಕೆಲಸ ಮಾಡಲಿಕ್ಕೆ ಏನಾದ್ರು ಸಿಕ್ಕರೆ ಸಾಕು, ನಮ್ಮ ಸಿರಿ ಏನಾದ್ರು ಮಾಡಿ ರಿಪೇರಿ ಮಾಡಿಕೊಡ್ತಾನೆ. ಹಾಯ್ ಸಿರಿ. ಓಕೆ ಫ್ರೆಂಡ್ಸ್, ಫೈನಲಿ ಜಾಕೆಟ್ ಸಿಕ್ಬಿಡ್ತು. ಇವಾಗ ಸೀದಾ ಗೋಕರ್ಣ ಹೋಗೋದು. ಆಮೇಲೆ ಬೈಕ್ದು ಸ್ವಲ್ಪ ಇಲ್ಲಿ ಮೊಬೈಲ್ ಹೋಲ್ಡ್ರ್ ಒಂದು ಫಿಟ್ ಮಾಡೋದಿದೆ, ಅದೊಂದು ಫಿಟ್ ಮಾಡಿಕೊಂಡು ಮತ್ತೆಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಳ್ಬೇಕು. ಆಮೇಲೆ ಸೀದಾ ನಾಳೆ ಜರ್ನಿ ಹೊರಡೋದೆ. ನೀವು ನಮ್ಮ ಜರ್ನಿ ಎಂಜಾಯ್ ಮಾಡಬೇಕು, ಅಥವಾ ನಾವು ಯಾವ ಥರ ಟ್ರಾವೆಲ್ ಮಾಡ್ತೀವಿ, ಯಾವ್ಯಾವ ಪ್ಲೇಸ್ ನೋಡ್ತೀವಿ ಅಂತ ನೋಡೋದಿದ್ರೆ ನಮ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.